ನೀನ್ ಪೂಜೆ ಮಾಡ್ತೀಯ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ಹಾಗಂತ ನೀನ್ ಪೂಜೆ ಮಾಡೋ ತನಕ ನಾನು ವೆಯ್ಟ್ ಮಾಡ್ತಿದ್ದೆ ಅಂತ ಖಂಡಿತ ಅನ್ಕೊಳ್ಬೇಡ. ನಿನ್ ಸಮಾಧಾನಕ್ಕೋಸ್ಕರ ಪೂಜೆ ಮಾಡಿಸ್ಕೊಳ್ತಿದ್ದೇನೆ ಅಷ್ಟೇ. ನಾನು ಪೂಜೆ ಮಾಡಬಾರ್ದು ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋದು, ನಮಗೂ ಹೆಂಗಾಳು ಅಂತ ಇರುತ್ತೆ ಅಲ್ವಾ. ಒಳಗಿರೋ ನಮ್ಮಮ್ಮ ಆಚೆ ಬಂದು ಪೂಜೆ ಮಾಡೋ ತರ ಮಾಡ್ಬಿಡಿದಾಳೆ. ಅವಳು ಹೇಳಿದ್ಮೇಲೆ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಮಜಾರಿ, ನನಗೆ ಫಾರ್ಮಾಲಿಟೀಸ್ ಎಲ್ಲ ಇಷ್ಟ ಆಗೋದಿಲ್ಲ. ನಿಂಗೆ ಇಷ್ಟ ಅಲ್ಲ ಅಂತ ಬಿಡಕ್ಕಾಗಲ್ಲ. ನಿನ್ ಕಾಲ್ ತೊಳೆದು ಪೂಜೆ ಮಾಡಿ ಕಾಲ್ ತೊಳೆದಿರೋ ನೀರ್ನ ತಲೆ ಮೇಲೆ ಹಾಕೊಂಡು ನಿನ್ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಬೇಕು. ಇನ್ನೂ ತುಂಬಾ ಪ್ರೋಸೆಸ್ ಬಾಕಿ ಇದೆ. ಏನು ಅಂದ್ರೆ ಜಾಣ ಮರಿ ಅಲ್ವಾ, ಇಲ್ಲಿ ಸ್ವಲ್ಪ ಸುಮ್ಮನೆ ಕುತ್ಕೊಳ್ಳಿ ನೋಡೋಣ. ಈ ಕಾಲಿಗೆ ಬೀಳೋದು ಕಾಲಿಗೆ ಬೀಳ್ಸ್ಕೊಳ್ಳೋ ಸಂಪ್ರದಾಯದಿಂದ ನಾನು ತುಂಬಾ ದೂರ. ನೀನು ಇಷ್ಟ ಮಾಡಿದ್ದೆ ಜಾಸ್ತಿ ಆಯ್ತು, ರಿಲ್ಯಾಕ್ಸ್. ಈಗ ಇಷ್ಟೆಲ್ಲ ಮಾತಾಡೋನು ನೆನೆ ವಿಕ್ಕಿ ಬಾಬಾ ಅಷ್ಟೆಲ್ಲ ನನ್ನ ರೇಗಿಸಿದಾಗ ಅವ್ರು ಹೇಳಿದ್ದೆ ಕರೆಕ್ಟ್ ಅನ್ನೋ ತರ ಯಾಕೆ ಸುಮ್ಮನಿದೆ? ಆಗೇಲೋಗಿತ್ತು ನಿನ್ನ ಬುದ್ಧಿ. ಇದನ್ನ ರೇಗಿಸ್ಬೇಕು ಅನ್ನೋದು ನಿನ್ನ ಇಂಟೆನ್ಷನ್ ಆಗಿತ್ತೆ ಹೊರತು ನೀನು ಹರ್ಟ್ ಮಾಡ್ಬೇಕು ಅಂತಲ್ಲ. ಬಟ್ ನೀನು ಅದನ್ನೇ ಅಪಾರ್ಥ ಮಾಡ್ಕೊಂಡು ನಿನ್ ಮನ್ಸಿಗೆ ಹಾಕೊಂಡು. ಅಕ್ಕ ಪಾಪ ಎಲ್ಲಿದ್ದಾರೆ? ಪಾಪ ಇವರು ಪ್ರೆಗ್ನೆಂಟ್ ಇದ್ರು, ಬಗ್ಗೆ ನಮಸ್ಕಾರ ಕೂಡ ಮಾಡಿದ್ರು ಗೊತ್ತಾ? ಕಮಾನ್ ವಿಕ್ರಾಂತ್, ನಿನ್ನ ಪಾದ ಪೂಜೆನೂ ಬೇಡ ಅಂತ ಹೇಳಿದ್ರೆ ಆರತಿ ಅವ್ರಿಗೆ ಖಂಡಿತವಾಗ್ಲೂ ಬೇಜಾರಾಗ್ತಿತ್ತು. ಅದಕ್ಕೆ ಹೇಳಿಲ್ಲ. ನೀನು ನನಗ್ ಮೋಸ ಮಾಡಿಲ್ಲ ಅಗ್ರಜ, ಆರತಿ ಅವ್ರಿಗೆ ಮೋಸ ಮಾಡಿದೆ. ಅವ್ರು ಪ್ರೆಗ್ನೆಂಟ್ ಅಂತ ಮುಂಚೆನೇ ಗೊತ್ತಿತ್ತು ತಾನೆ? ಹೌದಲ್ವಾ? ಓಕೆ, ಇಬ್ಬರ ಕಡೆನೂ ತಪ್ಪಾಗಿದೆ ವಿಕ್ರಾಂತ್. ನಮಗ್ ಶಿಕ್ಷೆ ಆಗ್ಲೇಬೇಕು. ಅಗ್ರಜ ಏನ್ ಹೇಳ್ತಿದ್ಯಾ? ಇಷ್ಟಕ್ಕೆಲ್ಲ ಶಿಕ್ಷೆನ? ಅಫ್ಕೋರ್ಸ್ ವಿಕ್ರಾಂತ್, ನಮ್ಮಿಂದ ಖಂಡಿತವಾಗ್ಲೂ ತಪ್ಪಾಗಿದೆ. ಆ ತಪ್ಪನ್ನ ನಾವೇ ಕರೆಕ್ಟ್ ಮಾಡ್ಕೊಳ್ಬೇಕು. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಅರ್ಥ ಆಗ್ಲಿಲ್ಲ. ನನ್ನ ಜೊತೆ ಬಂದ್ರೆ ಎಲ್ಲ ಅರ್ಥ ಆಗುತ್ತೆ. ಅಮೂಲ್ಯ, ಆರ್ತಿ, ನೀವಿಬ್ರು ಇಲ್ಲೇ ಇರಿ. ಬಾ ವಿಕ್ರಾಂತ್. ಅದಿತಿ ಯಾಕೆ ಹೊರಟೋದ್ರು? ಅದಿತಿ, ಅಳಿ ಅಂದ್ರೆ ಯಾಕೆ ಅಷ್ಟು ಅವಸರದಲ್ಲಿ ಹೊರಟಿದ್ದಾರೆ? ಅಮ್ಮ, ನೀನ್ ಅಳಿಯಂಗೆ ಹಾಸ್ಪಿಟಲ್ ಇಂದ ಕಾಲ್ ಬಂತು. ಹೇಳ್ದೆ ಕೇಳ್ದೆ ಎದ್ನೋ ಬಿದ್ನೋ ಅಂತ ಹೊರಟ್ಬಿಟ್ರು. ಹೌದಮ್ಮ, ಇನ್ನ ಪೂಜೆನೇ ಮುಗ್ದಿರ್ಲಿಲ್ಲ, ಆದ್ರೆ ಅರ್ಜೆಂಟ್ ಕೆಲಸ ಇದೆ ಅಂತ ಹಾಗೆ ಹೊರಟೋಗ್ಬಿಟ್ರು. ತೇಜಸ್ ಆತರ ಹುಡುಗ ಅಲ್ಲ. ಎಷ್ಟೇ ಅರ್ಜೆಂಟ್ ಕೆಲಸ ಇದ್ರು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋಗುವಂತವನು. ಇವತ್ತು ಅವ್ನ್ ಯಾವ ಹುಡುಗಿ ನೋಡ್ತಾನೋ ಬಿಡ್ತಾನೋ, ನನ್ ತಂಟೆಗೆ ಬರ್ಲಿಲ್ಲ ಅಂದ್ರೆ ಅಷ್ಟೇ ಸಾಕು. ಖಂಡಿತ ಬರಲ್ಲ ಬಿಡು. ಅವನಿಗೆ ನಾವು ಮಾಡಿದ ಸನ್ಮಾನ ಸಕ್ಕತ್ತಾಗಿತ್ತು. ಯಾಕಕ್ಕ ಸೈಲೆಂಟ್ ಆಗ್ಬಿಟ್ಟೆ? ಏನಾಯ್ತು? ಏನಿಲ್ಲ ಬಿಡು ಅಂಜು. ಪರವಾಗಿಲ್ಲ ಹೇಳೆ, ನಾನೇನು ಅನ್ಕೊಳ್ಳಲ್ಲ. ಇವತ್ತೆಲ್ರು ತನ್ನ ಗಂಡನ ಆಯಸ್ ಗಟ್ಟಿಯಾಗಿರ್ಲಿ, ತನ್ನ ಮಾಂಗಲ್ಯ ಭಾಗ್ಯ ಚೆನ್ನಾಗಿರ್ಲಿ ಅಂತ ಪಾದ ಪೂಜೆ ಮಾಡ್ತಾರೆ. ಆದ್ರೆ ನಾನೇನು ಮಾಡ್ತಿಲ್ಲ. ಅದಕ್ಕೆ ಬೇಜಾರಾಗ್ತದೆ ಅಂಜು. ನೀನ್ ಯಾಕೆ ಬೇಜಾರ್ ಮಾಡ್ಕೋತೀಯ? ಪಾದ ಪೂಜೆ ಮಾಡೋದು ಮದ್ವೆ ಆದ್ಮೇಲೆ ಮಾತ್ರ. ನಂದು ಆಲ್ರೆಡಿ ಮದ್ವೆ ಆಗಿ ಹೋಗಿದೆ. ಏನೇ ಹೇಳ್ತಾ ಇದ್ಯಾ? ಮದ್ವೆ ಆಗಿದ್ಯಾ? ಆಗಿದೆ ಮನ್ಸಲ್ಲಿ. ಹಾಗ ಒಂದ್ ಸೆಕೆಂಡ್ ಶಾಕ್ ಆಗ್ಬಿಟ್ಟೆ ಕಣೆ. ಎಲ್ರು ಮದ್ವೆ ಆಗ್ಬೇಕು ಅಂತಾನೆ ಪ್ರೀತಿ ಮಾಡೋದು. ಯಾಕೋ ಏನೋ ಪ್ರೀತಿನ ಉಳಿಸ್ಕೊಳಕ್ಕಾಗದೆ ಕಳ್ಕೊಂಡ್ ಬಿಡ್ತಾರೆ. ಆದ್ರೆ ನಮ್ ಪ್ರೀತಿ ಹಾಗಲ್ಲ. ಮದ್ವೆ ಆಗಿದ್ದೀವಿ ಅನ್ಕೊಂಡೆ ಪ್ರೀತಿ ಮಾಡಿದ್ದು, ಗಂಡ ಹೆಂಡತಿ ಅನ್ಕೊಂಡೆ ಜೊತೆಗಿದ್ದಿದ್ದು. ಅದಕ್ಕೆ
ಪಾದ ಪೂಜೆ ಮಾಡಬೇಕು ಅಂತ ಹೇಳಿದ್ದು. ಅದಕ್ಕೆ ಯಾಕಕ್ಕ ತಲೆ ಕೆಡ್ಸ್ಕೊತೀಯ? ಮಾಡಿದ್ರೆ ಆಯ್ತು ಬಿಡು. ಅದಾಗಲ್ಲ ಕಣೆ ಅಂಜು. ಈಗೇನು ನೀನ್ ನಿನ್ ಹುಡ್ಗಂಗ್ ಪಾದ ಪೂಜೆ ಮಾಡ್ಬೇಕು ತಾನೆ? ಆರಾಮಾಗಿ ಮಾಡ್ಕೊಳೆ, ಯಾರು ಬೇಡ ಅಂದ್ರು? ಅವ್ರ ಮನೆಗೆ ಹೋಗೋ ಹಾಗಿದ್ರೆ ನಾನು ಯಾಕೆ ಹೀಗೆ ಹೇಳ್ತಿದ್ದೆ? ಅವ್ರ ಮನೆಗೆ ಹೋಗೋ ತರ ಇದ್ದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಪಾದ ಪೂಜೆ ಮುಗಿಸ್ಕೊಂಡು ಬಂದಿರ್ತಿದ್ದೆ. ಆದ್ರೆ ಅವ್ರ ಮನೆಗೆ ಹೋಗೋಕ್ ಆಗೋದಿಲ್ಲ ಅಂಜು. ನೀನ್ ಅವ್ರ ಮನೆಗೆ ಹೋಗೋ ಅಗತ್ಯನೇ ಇಲ್ಲ. ನಿನ್ ಹುಡ್ಗನ್ ಇಲ್ಲಿಗೆ ಕರ್ಸಿದ್ರೆ ಆಯ್ತು. ಇಲ್ಲಿ ಕರ್ಸದ ಹೇಗೆ? ಮನ್ಸಿದ್ರೆ ಮಾರ್ಗ ಅನ್ನೋ ಮಾತ್ ಕೇಳಿಲ್ವಾ? ಮನ್ಸ್ ಮಾಡಿದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಮನ್ಸ್ ಮಾಡ್ಬೇಕಷ್ಟೆ. ಏನಪ್ಪಾ ಇವಳು ರಾಕೆಟ್ ಸೈನ್ಸ್ ಎಲ್ಲ ಹೇಳ್ತಾ ಇದ್ದಾಳೆ ಅಂತ ಅನ್ಕೋಬೇಡ. ಸಿಂಪಲ್ ಅಂದ್ರೆ ಸಿಂಪಲ್ ಕಣೆ. ಈಗ ನೀನ್ ನಿನ್ ಹುಡ್ಗಗೆ ವಿಡಿಯೋ ಕಾಲ್ ಮಾಡು, ಫೋನ್ ಅಲ್ಲಿಟ್ಟು ಫೋನ್ ಇಂದಾನೆ ಪಾದ ಪೂಜೆ ಮಾಡ್ಬಿಡು. ನೀನು ಹೋಗ್ಬೇಕಾಗಿಲ್ಲ, ಅವನು ಬರ್ಬೇಕಾಗಿಲ್ಲ. ಪಾದ ಪೂಜೆ ಎಲ್ಲ ಫೋನ್ ಅಲ್ಲೇ ಮುಗ್ದೋಗುತ್ತೆ. ಸೂಪರ್ ಅಂಜು, ಒಳ್ಳೆ ಐಡಿಯಾ ಕೊಟ್ಟೆ. ಈಗಲೇ ಮಾಡ್ತೀನಿ. ಸರಿ, ನಾನ್ ಬರ್ತೀನಿ. ನೀನ್ ನೆಮ್ಮದಿಯಿಂದ ಪಾದ ಪೂಜೆ ಮಾಡ್ಕೊ. ಹಾಯ್ ಅದಿತಿ, ಹೇಗಿದ್ಯಾ? ಚಿಕ್ಕತ್ತೆ, ಅಂಜು, ಚಿಕ್ಕ ಮಾವ ಎಲ್ಲ ಹೇಗಿದ್ದಾರೆ? ಅದಕ್ಕೆ ಎಲ್ರೂ ಚೆನ್ನಾಗಿದ್ದಾರೆ. ನೀನು ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಡಲ್ಲಾಗಿ ಮಾತಾಡ್ತಾ ಇದೆಯಾ? ಅದಕ್ಕೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ಡೆಫಿನೆಟ್ಲಿ ಹೇಳು, ಮಾಡೋಣ. ತುಂಬ ಪರ್ಸ್ನಲ್ ವಿಷಯ. ಅದಕ್ಕೆ ನೀವು ಬ್ಯುಸಿ ಇದ್ರೆ ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹೇ, ಆ ಥರ ಎಲ್ಲ ಏನೂ ಇಲ್ಲ. ಜಸ್ಟ್ ಪೂಜೆ ಆಯಿತು, ಇವಾಗಷ್ಟು ಧ್ರುವನ್ ರೂಮಿಗೆ ಬಂದೆ. ಹಾಂ, ಸಾರ್ಥಕು ಇಲ್ಲೇ ಇದ್ದಾರೆ, ಇವಾಗಷ್ಟೇ ಬಂದರು. ಮಾತಾಡ್ತೀಯಾ? ಯಾರು ಅದಿತಿನಾ? ಅದಿತಿ, ಏನೇ ಇದ್ರು ನನಗೆ ಹೇಳೋ, ನಾನು ಹೆಲ್ಪ್ ಮಾಡ್ತೀನಿ. ಏನಿಲ್ಲ, ನಿನ್ನ ಹೆಂಡತಿ ಹತ್ರ ಸರಿಯಾಗಿ ಪಾದ ಪೂಜೆ ಮಾಡಿಸ್ಕೊ. ಬಾಯ್. ಬಾಬಾ, ಏನಿದಲ್ಲ? ಯಾಕೆ ಇದನ್ನೆಲ್ಲ ತಗೊಂಡ್ಬಂದಿದ್ದೀರಾ? ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಓ, ಏನೋ ಗಿಫ್ಟ್ ಕೊಡ್ತೀನಿ ಅಂದ್ರಲ್ಲ, ಇದೇನಾ ಅದು? ಹೌದು ಬಜಾರ್, ನೀವಿಬ್ರು ಹೇಗೆ ನಮಗ್ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡ್ರಿ, ನಾವ್ ಇದನ್ನ ನಿಮಗ್ ಕೊಟ್ಟು ನಿಮಗ್ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ನಿಮ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಈ ಹಬ್ಬದಲ್ಲಿ ಹೆಂಡ್ತಿರು ಗಂಡಂದ್ರ ಪೂಜೆ ಮಾಡ್ಬೇಕು, ಆದ್ರೆ ನೀವು ನಮಗ್ ಪೂಜೆ ಮಾಡ್ತಿದೀನಿ ಅಂತಿದ್ರಲ್ಲ, ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳಲ್ಲ? ಗಂಡಂದ್ರು ಹೆಂಡತಿಯರಿಗೆ ಪೂಜೆ ಮಾಡಬಾರ್ದು ಅಂತ ಯಾರು ಹೇಳಿಲ್ಲ. ನೀವು ನಮ್ಗೆ ಯಾಕೆ ಪೂಜೆ ಮಾಡಿ ಒಳ್ಳೇದಾಗ್ಲಿ ಅಂತ ಬಯಸ್ತಿರೋ, ನಾವು ಅಷ್ಟನ್ನೇ ಬಯಸೋದು. ವಿಕ್ರಾಂತ್, ಏನ್ ಹೇಳ್ತಿದ್ಯಾ ನೀನು? ಭೀಮನ ಅಮಾವಾಸ್ಯೆ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಇದು ಹುಡುಗಾಟಕ್ಕೆ ಮಾಡೋ ಪೂಜೆ ಅಲ್ಲ. ಹೆಂಡತಿರು ಗಂಡಂದ್ರಿಗೆ ಒಳ್ಳೇದಾಗ್ಲಿ, ಅವ್ರ ಆಯುಸ್ ಜಾಸ್ತಿ ಆಗ್ಲಿ ಅಂತ ಮಾಡೋ ಪೂಜೆ ಇದು. ನೀವು ಇವ್ರ ಹತ್ರ ಪೂಜೆ ಮಾಡಿಸ್ಕೊಳ್ಳೋದು ಬಿಟ್ಟು ನೀವುಗಳು ಇವ್ರಿಗೆ ಪೂಜೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಇದರಿಂದ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ದೀರಾ? ನಿಮ್ಗೂ ಒಳ್ಳೇದಾಗಲ್ಲ, ನಿಮ್ ಹೆಂಡತಿದಿರ್ಗೂ ಒಳ್ಳೇದಾಗಲ್ಲ. ಮದರ್ ಇಂಡಿಯಾ, ಹೆಂಡತಿರು ಯಾಕೆ ಗಂಡಂದಿರಿಗೆ ಆಯುಸ್ ಗಟ್ಟಿಯಾಗಿರ್ಲಿ, ಆರೋಗ್ಯ ಚೆನ್ನಾಗಿರ್ಲಿ ಅಂತ ಪೂಜೆ ಮಾಡ್ತಾರೋ, ನಾವು ಅದನ್ನೇ ಮಾಡ್ತಿರೋದು. ತಪ್ಪೇನಿದೆ? ಅಮ್ಮ, ಹೆಂಡತಿರ್ ಮಾತ್ರ ಗಂಡಂದ್ರು ಪೂಜೆ ಮಾಡ್ಬೇಕು ಅಂತ ಯಾವ ರೂಲ್ಸು ಇಲ್ಲಮ್ಮ. ಹೆಂಡತಿ ಗಂಡನ ಆಯುಸ್ ಚೆನ್ನಾಗಿರ್ಲಿ, ಚೆನ್ನಾಗಿ ಬದುಕ್ಲಿ ಅಂತ ಈ ದಿನ ಪೂಜೆ ಮಾಡ್ತಾರೆ. ಹಾಗೆ ಗಂಡಂದ್ರು ಕೂಡ ನನ್ನ ಹೆಂಡತಿ ಆಯುಸ್ ಚೆನ್ನಾಗಿರ್ಲಿ, ಚೆನ್ನಾಗಿ ಬದುಕ್ಲಿ ಅಂತ ಪೂಜೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಈ ಗಂಡು ಹೆಣ್ಣು ಭೇದ ಭಾವನೆ ಇರ್ಕೊಡು. ನಾವೆಲ್ಲ ಒಂದೇ ಅನ್ನೋ ಮನಸ್ಥಿತಿ ಇರಬೇಕು. ಆಗ್ಲೇ ನಾವು ಒಟ್ಟಿಗೆ ಬದುಕೋದಿಕ್ ಸಾಧ್ಯ. ಅಂದ್ರೆ ಈ ಪೂಜೆಗಳಿಗೆ ಯಾವ ಫಲನೂ ಇರೋದಿಲ್ಲ. ಅಮ್ಮ, ನಮ್ ಗಂಡಸರಿಗೆ ಒಂದು ವಾರ ಮನೆಯಿಂದ ಆಚೆ ಇರೋದಿಕ್ಕಾಗಲ್ಲ. ಯಾವಾಗ ಮನೆಗೆ ವಾಪಸ್ ಹೋಗ್ತೀವೋ
ಎಲ್ಲರೂ ನೋಡ್ತೀವಿ ಅನ್ನೋ ಕ್ಯೂರಿಯಾಸಿಟಿ ತುಂಬ ಇರುತ್ತೆ. ಆದರೆ ಹೆಣ್ಮಕ್ಳು ಹಾಗಲ್ಲ. ಅಪ್ಪ ಅಮ್ಮನ ಬಿಟ್ಟು ಬಂದಿರ್ತಾರೆ, ಹುಟ್ಟು ಬೆಳೆದಿರೋ ಮನೆನೂ ಬಿಟ್ಟು ಬಂದಿರ್ತಾರೆ. ಗಂಡನ ಮನೆಗೆ ಬಂದು ನಮ್ಮವ್ರನ್ನೆಲ್ಲ ತಮ್ಮವ್ರು ಅನ್ಕೊಂಡು ಹೊಂದ್ಕೊಂಡು ಬದ್ಕೊಂಡು ಹೋಗ್ತಿರ್ತಾರೆ. ತಮಗ್ ಸಂಬಂಧನೇ ಇಲ್ಲದೆ ಇರೋರ್ನ ತಮ್ಮವ್ರು ಅನ್ಕೊಳ್ಳೋದು, ಬೇರೆಯವ್ರ ಮನೇನ ತಮ್ಮನೇ ಅನ್ಕೊಂಡು ಬದುಕೋದು ಎಷ್ಟು ಕಷ್ಟ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತಮ್ಮ. ಯಾಕಂದ್ರೆ ನೀವು ಕೂಡ ಇನ್ನೊಂದು ಮನೆಯಿಂದ ಬಂದವರು. ಅವರು ತಮ್ಮನೇನ್ ಬಿಟ್ಟು ನಮ್ಮನೆಗೆ ಬಂದಿದ್ದಾರೆ ಅಂದಮೇಲೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ? ಅದು ಅಲ್ಲದೆ ಆರ್ತಿ ಅಮೂಲ್ಯ ಇಡೀ ಮನೆ ಜವಾಬ್ದಾರಿನ ಹೊತ್ಕೊಂಡಿದ್ದಾರೆ. ಬೆಳಗ್ಗೆ ತಿಂಡಿ ಮಾಡೋದು, ಕಾಫಿ ಮಾಡೋದು, ಧ್ರುವನ್ ಕಡೆ ಗಮನ ಕೊಡೋದು, ಅಜ್ಜಿ ನೋಡ್ಕೊಳ್ಳೋದು, ಆಫೀಸಿಗೆ ನಮ್ಗೆ ಊಟ ಕಳ್ಸಿಕೊಡೋದು, ಬಟ್ಟೆನ ಲಾಂಡ್ರಿ ಕೊಡೋದು, ಲಾಂಡ್ರಿಯಿಂದ ಬಟ್ಟೆಗಳನ್ನ ತಂದಾದ್ಮೇಲೆ ಐರನ್ ಮಾಡಿಸೋದು, ಆಫೀಸ್ ಕೆಲಸಗಳಿಗೆ ನಮಗೆ ಹೆಲ್ಪ್ ಮಾಡೋದು. ಈ ಸಾಲದು ಅಂತ ನಾವೇನಾದ್ರೂ ಫ್ರಸ್ಟ್ರೇಷನ್ ಅಲ್ಲಿ ಅವ್ರಿಗೆ ಬೈದಾಗ ಅದನ್ನ ಸಹಿಸ್ಕೊಳ್ಳೋದು. ಇಷ್ಟೆಲ್ಲ ಮಾಡೋ ಇವರಿಗೆ ವರ್ಷದಲ್ಲಿ ಒಂದೇ ಒಂದು ದಿನ ನಾವು ಪೂಜೆ ಮಾಡಿದ್ರೆ ಅದು ಏನೂ ತಪ್ಪಲ್ಲ ಅಲ್ವಮ್ಮ? ಅವರು ನಮಗೋಸ್ಕರ ಬದುಕಬೇಕಾದ್ರೆ ನಾವು ಅವರಿಗೋಸ್ಕರ ಬದುಕಬೇಕಲ್ವಾ? ಸೂಪರ್ ಕಣಪ್ಪ ಮಗನೇ. ಅಜ್ಜಿ, ಮೊಮ್ಮಗ ಅಂದ್ರೆ ನಿನ್ ಹಾಗೆ ಇರ್ಬೇಕು ನೋಡು. ಈ ಮನೇಲಿ ನಿಮ್ ತಾತನ ಗುಣ ಬಂದಿರೋದು ನಿನ್ನೊಬ್ಬನಿಗೆ ಕಣ. ಅವರು ನಿನ್ ಹಾಗೇನೆ ಸೇಮ್ ಇದೇ ತರ. ನಮ್ಮ ಮನೇಲಿ ಒಂದ್ಸಲ ನಮ್ಮ ಅತ್ತೆ ಇದೇ ತರ ಮಾತಾಡಿದಾಗ ನಿಮ್ ತಾತ ಅವ್ರ ಅಮ್ಮನ ಮುಖದ ಬೆವರ್ ನೀರ್ನ ಇಳಿಸ್ಬಿಟ್ಟಿದ್ರು ಕಣೋ. ಆ ದಿನಾನ ಇವತ್ತು ನೀನು ಗುರ್ತು ಮಾಡ್ದೆ. ಅಜ್ಜಿ, ವಿಕ್ರಾಂತ್, ಧ್ರುವ ಇಲ್ಲೇ ಇದ್ದಾನೆ, ನೀವು ನಾನು ನೋಡ್ಕೊಂಡು ಆರಾಮ್ಸೆ ಪೂಜೆ ಮಾಡ್ಬೋದು. ಸರಿ ಅದಕ್ಕೆ ಥ್ಯಾಂಕ್ಸ್. ಆದ್ರೆ ಒಂದ್ ಕಂಡೀಷನ್. ಕಂಡೀಷನ್ನ ಏನದಕ್ಕೆ? ನೀನ್ ಪೂಜೆ ಮಾಡ್ತೀನಿ ಅಂತ ಹೇಳಿ ಅವನೇ ನೋಡ್ಕೊಂಡು ಕುತ್ಕೊಳ್ಳೋಗಿಲ್ಲ.
ಬೇಗ ಪೂಜೆ ಮುಗಿಸ್ಬೇಕು ಬಿಕಾಸ್ ಆಫ್ ಸೆಕ್ಯೂರಿಟಿ ರೀಸನ್ಸ್. ಅದಕ್ಕೆ ಬೇಗ ಬೇಗ ಮುಗಿಸ್ತೀನಿ. ಸರಿ, ನಿನ್ ಪೂಜೆ ಶುರು ಮಾಡ್ಕೊ. ದೇವ್ರೆ, ನನ್ನ ಗಂಡ ಧ್ರುವನ್ನ ಸಾವಿನ ದವಡೆಯಿಂದ ಬಚಾವ್ ಮಾಡಿದ್ಯಾ, ಹಾಗೆ ಅವನನ್ನ ಬೇಗ ಮುಂಚಿನ ತರ ಮಾಡು. ಅವನು ಹುಷಾರಾಗಿ ಅವನ ಆಯಸ್ಸು ಇನ್ನೂ ಗಟ್ಟಿಯಾಗ್ಲಿ ಅಂತ ಆಶೀರ್ವಾದ ಮಾಡು. ಚಿಕ್ಕತೆ ಬಂದ್ರು ಅನ್ಸುತ್ತೆ. ಅದಿತಿ, ಏನ್ ಮಾಡ್ತಿದ್ಯಾ ನೀನು? ಅಮ್ಮ, ಅದಕ್ಕೆ ಕಾಲ್ ಮಾಡಿದ್ದಾರೆ. ಹಾಯ್ ಚಿಕ್ಕತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ಯಾ? ಮನೇಲಿ ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಸೂಪರ್ ಆಗಾಯ್ತು. ನೀವು ಪೂಜೆ ಮಾಡಿದ್ರಾ? ಹ್ಞೂ ಅದ್ಯಾ, ನಮ್ಮ ಮನೇಲಿ ಪೂಜೆ ಚೆನ್ನಾಗಾಯ್ತು. ನಿಮ್ಮ ಮನೇಲಿ ಎಲ್ರನ್ನೂ ಕೇಳಿದೆ ಅಂತ ಹೇಳು. ಸರಿ ಅತ್ತೆ, ಹೇಳ್ತೀನಿ. ಸರಿನಮ್ಮ, ಫೋನ್ ಇಡ್ತೀನಿ. ಓಕೆ ಅತ್ತೆ, ಬಾಯ್. ಪರವಾಗಿಲ್ಲ ಕಣಯ್ಯ, ನೀನು ಬೂದಿ ಮುಚ್ಚಿದ ಕೆಂಡ ಅಂತ ಗೊತ್ತಿರ್ಲಿಲ್ಲ. ಯಾಕೆ? ಸುಡ್ತಿದ್ಯಲ್ಲ ಅದಕ್ಕೆ. ಏನ್ ಹಾಗಾದ್ರೆ? ಎಲ್ರು ಮುಂದೆ ಹೆಂಡತಿನ ಗುಣಗಾನ ಮಾಡ್ದಿಯಲ್ಲ, ನಿನ್ ಮಾತ್ ಕೇಳಿ ತುಂಬಾ ಖುಷಿ ಆಯ್ತು. ಅಂತೂ ಅಮೂಲ್ಯ ಮಂಜುನಾಥ್ ಹೆಸರನ್ನ ಉಳಿಸ್ಬಿಟ್ಟೆ. ಕೊನೆಗೂ ನನ್ನ ಟ್ರೈನಿಂಗು ವರ್ಕ್ ಆಯ್ತು. ನಿನ್ಗೇನಾದ್ರು ತಲೆ ಸರಿದ್ಯಾ? ಏನಾದ್ರು ಮಾತಾಡ್ತಿದ್ಯಾ? ನೀನೇನೇ ಹೇಳು, ರೋಬೋಟ್ ತರ ಇರೋ ನಿನ್ನೊಳಗೇನೆ ಫೀಲಿಂಗ್ಸು, ಎಮೋಷನ್ಸು, ಸೆಂಟಿಮೆಂಟು ಎಲ್ಲ ಉದ್ಭವ ಆಗಿದೆ ಅಂತಂದ್ರೆ ಎಲ್ಲ ಕ್ರೆಡಿಟು ನನಗೇ ಸೇರ್ಬೇಕು. ನಾನಿಲ್ಲ ಅಂದಿದ್ರೆ ನೀನಲ್ಲಿ ಈ ಲೆವೆಲ್ಗೆ ಬದಲಾಗ್ತದೆ. ಎಲ್ಲ ನನ್ನ ಸವಾಸ. ನೀನು ಬೇರೆ ಬೇರೆ ವಿಷಯನ ತಿಳ್ಕೊಳ್ಬೇಕು ಅಂತಿದ್ರೆ ನನ್ನ ಹತ್ರ ಬಾ, ನಾನು ಸ್ಪೆಷಲ್ ಕ್ಲಾಸ್ ತಗೊಳ್ತೀನಿ. ನಾಳೆಯಿಂದ ನಿಂಗೆ ಕೋಚಿಂಗ್ ಕ್ಲಾಸ್ ಶುರು ಮಾಡ್ತೀನಿ. ಬರ್ಲಾ? ನನಗೆ ಸ್ಪೆಷಲ್ ಕ್ಲಾಸ್ ತೊಗೊಳ್ಳೋಷ್ಟು ಬುದ್ಧಿವಂತೇನಾ ನೀನು? ತುಂಬಾ ಬೇಕು. ಏನ್ ರೌಡಿಲತಿ, ನಾವು ಅನ್ಕೊಂಡಿರೋದೇ ಬೇರೆ, ಇಲ್ಲ ಆಗ್ತಿರೋದೇ ಬೇರೆ. ಏನ್ ಬಾಬಾ ಹೇಳ್ತಿದ್ದೀರಾ? ಅರ್ಥ ಆಗ್ಲಿಲ್ಲ.
ಆ ಸುಹಾಸಿನಿ ಅನ್ನೋಳು ಇನ್ಮೇಲಿಂದ ಧ್ರುವನ ನಾನೇ ನೋಡ್ಕೊಳ್ತೀನಿ ಅಂತ ಅಗ್ರಜನ್ ಮುಂದೆ ಬಿಲ್ಡಪ್ ಕೊಟ್ಟಿದ್ ನೋಡಿದ್ರೆ ನಮ್ ಧ್ರುವ ಹುಷಾರಾಗ್ಬಿಡ್ತಾನೆ, ಅವಳು ಸಂಜೀವಿನಿ ಪರ್ವತ ತಂದು ಸರಿ ಮಾಡ್ಬಿಡ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ನೀನೇ ತಿನ್ಸ್ತಿದ್ಯಾ. ಎಲ್ಲೋದ್ಲು ಆ ಬಿಲ್ಡಪ್ ಪ್ರಾಣಿ? ಇನ್ನಲ್ಲಿಗೆ ಬಾವಾ, ನಮ್ಮ ಅಮ್ಮನ ಮನೆಗೆ ಹೋಗಿದ್ದಾರೆ. ಅವಳಿಗೆ ಅಲ್ಲೇನ್ ಕೆಲಸ ಇದೆಯಂತೆ? ಅವ್ರು ರಾತ್ರಿ ವೇದಾಂತ್ ಹತ್ರ ಮಾತಾಡೋದಕ್ಕಂತ ಬಂದಿದ್ರು. ಹೌದಾ? ಯಾಕೆ? ಅದಿತಿಗೆ ಮದ್ವೆ ಫಿಕ್ಸ್ ಆದಾಗಿಂದ ಅವಳನ್ನ ನೋಡಕ್ ಹೋಗಿಲ್ಲ. ನನಗೆ ಅವಳು ಬೇರೆ ಅಲ್ಲ, ಆದ್ಯ ಬೇರೆ ಅಲ್ಲ. ಅದು ಅಲ್ಲದೆ ಮೊನ್ನೆ ನಡೆದಿದ್ದ ಇನ್ಸಿಡೆಂಟ್ ಇಂದ ಮಂಜು ಅವರು ಬೇಜಾರು ಮಾಡ್ಕೊಂಡಿರ್ತಾರೆ. ನನ್ನಿಂದಾನೇ ಅವ್ರ ಕೆಲಸ ಹೋಗಿದೆ ಅಂತ ಅನ್ಕೊಂಡಿರ್ತಾರೆ. ಅದಕ್ಕೆ ಅವ್ರ ಮನೆಗೆ ಒಂದ್ಸತಿ ಕರ್ಕೊಂಡು ಹೋಗು, ಅವ್ರಿಗೆ ಸಮಾಧಾನ ಆದಂಗೂ ಆಗುತ್ತೆ ಅಂತ ಹೇಳಿದ್ರು. ಜೊತೆಗೆ ಅದಿತಿಗೂ ವಿಶ್ ಮಾಡ್ದಂಗ ಆಗುತ್ತೆ ಅಂತ ನಿಮ್ಮ ಅಣ್ಣನ ಹತ್ರ ಬಕೆಟ್ ಹಿಡಿತಿದ್ಲು. ನಿಮ್ಮ ಅಣ್ಣ ಗೊತ್ತಲ್ಲ, ತಾಯಿಗೆ ತಕ್ಕ ಮಗ. ಸರಿ ಆಯ್ತು, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ನನ್ನನ್ನು ಬಾ ಅಂತ ಕರೆದ್ರು. ನಾನು ರಾಜಣ್ಣ ಮತ್ತೆ ಅಕ್ಕನ ನೋಡ್ಕೊಬೇಕು, ಬರಲ್ಲ ಅಂತ ಅಂದೆ. ಅದಕ್ಕೆ ಅವರಿಬ್ರು ಹೋದ್ರು. ಬಟ್ ಅವಳು ಏನೋ ಸ್ಕ್ಯಾಮ್ ಮಾಡ್ತಿದ್ದಾಳೆ ಅಂತ ನಿಂಗೆ ಅನಿಸ್ತಿಲ್ವಾ? ಸ್ಕ್ಯಾಮ್ ಇದೆ, ಏನ್ ಮಾಡ್ತಿರ್ಬೋದು ಬಾವಾ? ಹಾರೋಡಿನತಿ ಅವಳು ನನ್ನ ಆರ್ತಿ ಮದುವೆ ಟೈಮಲ್ಲೂ ಸ್ಕ್ಯಾಮ್ ಮಾಡಿದ್ಲು. ಆಮೇಲೆ ನಿನ್ನ ಅಗ್ರಜನ್ ಮದುವೆ ಟೈಮಲ್ಲೂ ಹಾಗೆ ಮಾಡಿದ್ಲು. ಈಗ ಅದಿತಿ ಮದುವೆ ಟೈಮಲ್ಲೂ ಏನೋ ಮಾಡಕ್ ಟ್ರೈ ಮಾಡ್ತಿದ್ದಾಳೆ ಅಂತ ಅನಿಸ್ತಿದೆ. ನಾವ್ ಅಷ್ಟೆಲ್ಲ ಎಕ್ಸ್ಟ್ರೀಮ್ ಆಗಿ ಯೋಚನೆ ಮಾಡ್ಬೇಕಾಗಿಲ್ಲ ಬಿಡಿ ಬಾವಾ. ಯಾಕಂದ್ರೆ ಅದಿತಿ ನಮ್ ರಾಜಣ್ಣ ಮದ್ವೆ ಆಗ್ತಿಲ್ವಲ್ಲ. ಹಾಗಂತ್ಯ? ಹಾ ಬಾವಾ, ಅವ್ರ ಜೊತೆ ವೇದಾಂತ್ ಹೋಗಿರೋದ್ರಿಂದ ಅವ್ರು ಅಷ್ಟು ಈಸಿಯಾಗಿ ಆಟ ಆಡೋದಕ್ಕಾಗಲ್ಲ. ಯಾಕಂದ್ರೆ ಅದಿತಿ ಮದ್ವೆ ಜವಾಬ್ದಾರಿನ ವೇದಾಂತ ತಗೊಂಡಿರೋದಲ್ವಾ.